ಸ್ವತಃ ಘಟನೆ ಆದಮೇಲೆ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಬರ್ತಡೇ ಇತ್ತು. ಈಗ ಸ್ವತಃ ದೇವರ ಮರೆಯೋದು ಏನು ಅನಿಸುತ್ತೆ? ತುಂಬ ಸಂತೋಷ ಅನ್ನಿಸ್ತಾ ಇದೆ ಅಮ್ಮ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ. ಯಾಕಂದರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ. ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ. ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು 8ರಿಂದ 10 ಏನಾದರೂ ಇರ್ಬೋದೋ ಏನೋ, ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ, ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಎಲ್ಲ ಜಿಲ್ಲಾ ಜನತೆಗೆ ಇವತ್ತು ಏನು ಘಟನೆ ನಡೆದಿದೆನೋ ದಯವಿಟ್ಟು ತಾವೆಲ್ಲರೂ ತಾಳ್ಮೆಯಿಂದ ಇರ್ರಿ. ಈ ಒಂದು ಘಟನೆ ನಡೆಯಬಾರದಾಗಿತ್ತು. ಆದ್ರೂ ತಾವೆಲ್ಲರೂ ತಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಆ ಹನುಮ ಕಾಪಾಡಿದ್ದಾರೆ. ತಮ್ಮೆಲ್ಲ ಆಶೀರ್ವಾದ ನಾಳೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ ಇದೆ, ಹಾಗೆ ಇರಲಿ ಅಂತ ನಾನು ಬಯಸ್ತೇನೆ. ಅವಾಗ ತುಂಬ ನೋವು ಅನಿಸ್ತಿದೆ ಅಮ್ಮ. ಯಾಕಂದರೆ ನಾನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಆವಾಗಲೇ ಮನೆಗೆ ಬಂದಿರ್ತೀವಿ. ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಹೋಗ್ತಾರೆ, ನಾನು ಮಗ ಇಬ್ಬರೇ ಇರ್ತೀವಿ ಮನೆಯಲ್ಲಿ. ಆ ಒಂದು ಘಟನೆ ನಡೆದಾಗ ರಾಸಿ ಕಲ್ಲುಗಳ ತೂರಾಟ ನಡೆದಾಗ ಅಂದರೆ ಒಂದು ಹಾಲಿ ಶಾಸಕರ ಮನೆಗೆ ಇನ್ನೊಂದು ಹಾಲಿ ಶಾಸಕ ರ್ಯಾಲಿ ಮಾಡ್ಕೊತ ಕಲ್ಲುಗಳನ್ನು ಗುಂಡಗಳನ್ನು ಹಾಕ್ಕೊಂಡು ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಹಾಕ್ಕೊಂಡು ರ್ಯಾಲಿ ಮೂಲಕ ಬಂದಿರ್ತಾರಂದರೆ ಅದು ಒಂದು ನಡೆಯಬಾರದಾಗಿತ್ತು, ಒಂದು ದುರ್ಘಟನೆ. ಈ ದುರ್ಘಟನೆಯಲ್ಲಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ. ಇದು ನಡೆಯಬಾರದು. ಇದಕ್ಕೆ ನಾನು ಹೇಳೋದು ಒಂದೇ ಒಂದು, ಆ ಶಾಸಕ ನೇರವಾಗಿ ಹೊಣೆಯಾಗಿರುತ್ತಾನೆ. ಇದಕ್ಕೆ ನ್ಯಾಯ ಬೇಕೇ ಬೇಕು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.